ಹಾರುಗೇರಿ ವರದಿ. ಹಾರುಗೇರಿ ಪುರಸಭೆ ಅಧ್ಯಕ್ಷರಾಗಿ ಜ್ಞಾನೇಶ್ವರ ಧರ್ಮಟ್ಟಿ ಅವಿರೋಧ ಆಯ್ಕೆ. ಹಾರುಗೇರಿ ಪುರಸಭೆಯ ಮೊದಲನೇ ಅವಧಿಯ ಅಧ್ಯಕ್ಷರಾಗಿದ್ದ ವಸಂತ ಲಾಳಿ ಅವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಜ್ಞಾನೇಶ್ವರ ಧರ್ಮಟ್ಟಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪುರಸಭೆಯ ಉಳಿದಿರುವ 12 ತಿಂಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕುಡಚಿ ಮಾಜಿ ಶಾಸಕ ಪಿ. ರಾಜೀವರವರ ನೇತೃತ್ವದಲ್ಲಿ ಜ್ಞಾನೇಶ್ವರ ಧರ್ಮಟ್ಟಿಯವರು ಏಕೈಕ ನಾಮಪತ್ರ ಸಲ್ಲಿಸಿದರು. ಇವರ ವಿರುದ್ಧ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಚುನಾವಣಾಧಿಕಾರಿಯಾಗಿ ಆಗಮಿಸಿದ ರಾಯಬಾಗ ತಾಲೂಕು ದಂಡಾಧಿಕಾರಿ ಸದಾಶಿವ ಸನಮುರಿಯವರು ಜ್ಞಾನೇಶ್ವರ ಧರ್ಮಟ್ಟಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಅಧ್ಯಕ್ಷರ ಆಯ್ಕೆ ಘೋಷಣೆಯಾದ ತಕ್ಷಣ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಪಕ್ಷಕ್ಕೆ ಮತ್ತು ಪಿ. ರಾಜೀವ ಅವರಿಗೆ ಜೈಕಾರ ಹಾಕಿ ಪಟಾಕಿ ಸಿಡಿಸಿ ಗುಲಾಲ ಎರಚುವ ಮೂಲಕ ಸಂಭ್ರಮಿಸಿದರು. ನಂತರ ನೂತನ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಪಾದಯಾತ್ರೆ ಮೂಲಕ ಚನ್ನವುಷವೇಂದ್ರ ಲೀಲಾ ಮಠಕ್ಕೆ ತೆರಳಿ ದೇವರಕೊಂಡ ಅಜ್ಜನ ಕರ್ತು ಗದ್ದುಗೆಗೆ ನಮಿಸಿ ಆಶೀರ್ವಾದ ಪಡೆದರು. ಇದೇ ಸಮಯದಲ್ಲಿ ನೂತನ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ಜ್ಞಾನೇಶ್ವರ ಧರ್ಮಟ್ಟಿಯವರಿಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕುಡಚಿ ಮಾಜಿ ಶಾಸಕ ಪಿ. ರಾಜೀವರವರು ಶಾಲುಮಾಲೆ ಹಾಕಿ ಸಿಹಿ ತಿನಿಸುವ ಮೂಲಕ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ ಮನಗೂಳಿ, ಬಿಜೆಪಿ ಕುಡಚಿ ಮಂಡಲ್ ಅಧ್ಯಕ್ಷ ಶ್ರೀಧರ ಮೂಡಲಗಿ, ಮುಖಂಡರಾದ ಬ್ರಹ್ಮದೇವ ಹಳ್ಳೂರ, ಕುಮಾರ ಬನಶಂಕರಿ, ಶಶಿಧರ ಶಿಂಗೆ, ದಿವಾಕರ ಧರ್ಮಟ್ಟಿ, ರಾಜು ಆಸ್ಕಿ, ಪುರಸಭೆ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ವಿಠ್ಠಲ ಬಡಿಗೇರ, ವಿಕ್ಟರಿ 9 ಟಿವಿ, ಹಾರುಗೇರಿ. ಹಾರುಗೇರಿ ಪುರಸಭೆ ರಾಜೀನಾಮೆಯಿಂದ ಅಧ್ಯಕ್ಷರ ಸ್ಥಾನ ತೆರವುಗೊಂಡಿತ್ತು. ಅದಕ್ಕಾಗಿ ನಾವು ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೇವೆ. ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಬ್ಬ ಅಭ್ಯರ್ಥಿಗಳು ತಮ್ಮ ನಾಮನಿರ್ದೇಶನ ಸಲ್ಲಿಸಿದರು. ನಾಮನಿರ್ದೇಶನ ಪತ್ರ ಕ್ರಮಬದ್ಧವಾಗಿರುವುದರಿಂದ ನಾವು ಜ್ಞಾನೇಶ್ವರ ಧರ್ಮಟ್ಟಿ ಅಂತೇಳಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿ ಅವರನ್ನು ಅವಿರೋಧವಾಗಿ ಚುನಾಯಿತರಾಗಿರ್ತಾರೆ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಎಷ್ಟು ಅವಧಿಗೆ ಸರ್ ಇದು ಇನ್ನು ಆಲ್ರೆಡಿ 15 ತಿಂಗಳ ಮುಗಿದಿದೆ. ಇನ್ನು 1 ವರ್ಷ ಕಾಲ ಮುಗಿದಿದೆ. ಆ 1 ವರ್ಷ ಕಾಲಕ್ಕೆ ಅವರು ಅಧ್ಯಕ್ಷರಾಗಿರ್ತಾರೆ. ಅಂದ್ರೆ 3 ವರ್ಷದ ಸರ್ ಒಂದನೇ ಅವಧಿದೆ. 30 ಟೋಟಲ್ 30. ಈಗ 15 ತಿಂಗಳು ಮುಗಿದ್ರೆ ಈಗ 15 ತಿಂಗಳು ಈಗ ಉಪಾಧ್ಯಕ್ಷರು ಸರ್ ಮೊದಲಿದ್ದವರು ಕಂಟಿನ್ಯೂ ಕಂಟಿನ್ಯೂ ಇದು ಬರೀ ಅಧ್ಯಕ್ಷ ಸ್ಥಾನಕ್ಕೆ ಅಷ್ಟೇ. ಅಧ್ಯಕ್ಷ ಸ್ಥಾನಕ್ಕೆ ಅಷ್ಟೇ, ತೆರವಾದ ಸ್ಥಾನಕ್ಕೆ ಅಷ್ಟೇ ನಾವು ಇವತ್ತು